ಮಾರ್ಚ್ ತಿಂಗಳವರೆಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಇಂತಹ ವ್ಯಕ್ತಿಗಳಿಂದ ದೂರ ಇರಿ. ನೀವು ಎಡವಿ ಬೀಳ್ಲಿ ಅಂತಾನೆ ಇಂಥ ವ್ಯಕ್ತಿಗಳು ಕಾಯ್ತಾ ಇಲ್ಲ. ಹೊಸ ಅಧ್ಯಾಯ ಈಗ ಪ್ರಾರಂಭ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಕಟಕ ರಾಶಿಯವರ 2026ನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸಗಳನ್ನ ಮಾಡೋದು ನಿಮಗೆ ಅದೃಷ್ಟವನ್ನ ಕೊಡುತ್ತೆ, ಹಾಗೆ ಯಾವ ವೃತ್ತಿಯಲ್ಲಿರುವವರಿಗೆ ಲಾಭದಾಯಕವಾಗಿರುತ್ತೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಪರಿಹಾರಗಳ ಸಮೇತವಾಗಿ. ಒಂದು 12ರಿಂದ 14 ನಿಮಿಷಗಳ ಸಮಯವನ್ನ ತೆಗೆದುಕೊಂಡು ಈ ವಿಡಿಯೋವನ್ನ ನೋಡಿ. ಈ ವಿಡಿಯೋದಲ್ಲಿ ಬಹುಮುಖ್ಯವಾಗಿ 2026 ನಿಮ್ಮದು ಸಕ್ಸಸ್ ಆಗ್ಲಿಕ್ಕೆ ಯಾವ ಟಿಪ್ಸ್ ನ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ಕಟಕ ರಾಶಿ ಅಪ್ಡೇಟ್ ಗಳನ್ನ ಮೊದಲು ನೀವೇ ಪಡ್ಕೊಳ್ಬಹುದು. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಯಂತ್ರವನ್ನ ಕೊಡ್ತಾ ಇದ್ದೇನೆ. ಈ ಯಂತ್ರವನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಈ ವರ್ಷ 2026 ನಿಮಗೆ ಬಹುಮುಖ್ಯವಾಗಿ ಲಾಭದಾಯಕವಾಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತದೆ. ಹಾಗೆ ಸಾಲ ಬಾಧೆ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ವಿಶೇಷ ಯಂತ್ರವನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದನ್ನ ಹೇಗೆ ಪಡ್ಕೊಳ್ಳೋದು, ಈ ಯಂತ್ರವನ್ನ ಹೇಗೆ ಪಡ್ಕೊಳ್ಳೋದು ಅಂದ್ರೆ, ವಿಶೇಷವಾಗಿ ಒಂದು ದಿನ ಭವಿಷ್ಯದ ಅಪ್ಡೇಟ್ಗಳನ್ನ ನಮ್ಮ ಒಂದು ವಾಟ್ಸ್ಆ್ಯಪ್ ಮುಖಾಂತರದಲ್ಲಿ ನಾವು ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಮೊದಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಇದರಿಂದಾಗಿ ನಿಮ್ಮ ದಿನ ಭವಿಷ್ಯದ ಅಪ್ಡೇಟ್ಗಳನ್ನು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲೇ ಪಡ್ಕೊಳ್ಬೋದು. ಜೊತೆಗೆ ಈ ವಿಶೇಷ ಯಂತ್ರವನ್ನ ಕೂಡ ನೀವು ವಾಟ್ಸಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ಕೂಡ ಶುಭವಾಗ್ಲಿ. ಇನ್ನ ಈ ವರ್ಷ ಇರುವಂತಹ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲವನ್ನ ನೋಡ್ಕೊಂಡು ಆನಂತರ ಭವಿಷ್ಯದ ಕಡೆ ಹೋಗೋದಾಯ್ತು ಅಂದ್ರೆ, ಜೂನ್ 8ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಅಕ್ಟೋಬರ್ 31ಕ್ಕೆ ಕಟಕ ರಾಶಿಯಿಂದ ಸಿಂಹ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. 2026 ಡಿಸೆಂಬರ್ 13ಕ್ಕೆ ವಕ್ರೆಯಾಗುವ ಸಾಧ್ಯತೆ ಕೂಡ ಇರ್ತದೆ. ಶನಿಗ್ರಹ ಇಡೀ ವರ್ಷ ಮೀನರಾಶಿಯಲ್ಲೇ ಇರುವಂತದ್ದು. ಇನ್ನು ರಾಹು ಗ್ರಹ ಡಿಸೆಂಬರ್ 5ಕ್ಕೆ ಮಕರ ರಾಶಿಯ ಪ್ರವೇಶ ಮಾಡ್ತಾನೆ. ಇನ್ನು ಅದೇ ದಿನ ಕೇತು ಗ್ರಹ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಈ ಸಂಚಾರಗಳು ನಿಮ್ಮ ರಾಶಿಗೆ ಹೇಗೆ ಪರಿಣಾಮವನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಕಟಕ ಅಂದ್ರೆ ರಾಶಿಯಾಧಿಪತಿ ಆಗಿರುವವನು ಚಂದ್ರ. ಚಂದ್ರ ಅಂದ ಕೂಡಲೇ ಶಾಂತ ಸ್ವಭಾವ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬರುವಂತಹ ವಿಚಾರ. ಈ ವ್ಯಕ್ತಿಗಳನ್ನ ನೋಡಿದ್ರೆ ಹೊರಗಿಂದ ಏನಪ್ಪ ಇವರು ನೋಡೋದಕ್ಕೆ ಇಷ್ಟು ರಫ್ ಅಂಡ್ ಟಫ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಒಳಗಡೆ ಇರುವಂತದ್ದು ಮೃದುವಾದ ಮಗುವಿನಂತ ಮನಸ್ಸು. ತಮ್ಮ ಕುಟುಂಬ ಅಂತಕ್ಕಂಥದ್ದು ಇವರಿಗೆ ಪ್ರಾಮುಖ್ಯತೆ ಇರುವಂತಹ ವಿಚಾರ. ಕುಟುಂಬದವರು ಅಥವಾ ಕುಟುಂಬಕ್ಕೆ ಪ್ರಾಣವನ್ನ ಬೇಕಾದ್ರೂ ತ್ಯಾಗ ಮಾಡುವಂತಹ ಹೃದಯವಂತರು ಈ ಒಂದು ಕಟಕ ರಾಶಿಯವರಾಗಿರ್ತಾರೆ. ಅವರ ಕುಟುಂಬದ ಸಂತೋಷವೇ ಇವರಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇವರು ಯಾರನ್ನ ಕೂಡ ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಒಂದ್ಸರಿ ನಂಬಿದ್ರು ಅಂದ್ರೆ ಅವರಿಗೆ ಪ್ರಾಣ ಕೊಡೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಕರ್ಕಾಟಕ ಅಂದ ಕೂಡಲೇ ಕಾಣುವಂಥದ್ದು ಏಡಿ ಹೇಗೆ ಒಂದು ಹೊರಗಿಂದ ಪದರದಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಚಿಪ್ಪನ್ನ ಇಟ್ಟಿರುತ್ತೋ, ಕಟಕ ರಾಶಿಯವರು ಕೂಡ ಅಷ್ಟೇ. ನೋಡೋದಕ್ಕೆ ಸ್ವಲ್ಪ ಅದೇ ತರ ಕಾಣಿಸ್ತಾರೆ, ಒಳಗಡೆ ಬಹಳ ಮೃದುವಾಗಿರ್ತಾರೆ. ಈ ಕಟಕ ರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳ ಕಷ್ಟ. ಒಂದು ಸರಿ ಅರ್ಥ ಆಯ್ತು ಅಂದ್ರೆ, ಯಾರಾದ್ರೂ ಕಟಕ ರಾಶಿಯವರು ನಿಮ್ಮ ಲೈಫ್ ಪಾರ್ಟ್ನರ್ ಇದ್ದಾರೆ ಅಂದ್ರೆ ಅಂತಹ ಬಾಳ ಸಂಗಾತಿ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿರ್ಬೇಕು. ಕಟಕ ರಾಶಿಯವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿ ಇರುತ್ತೆ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ. ಯಾಕಂದ್ರೆ ಇವರು ಯಾವುದೇ ಕಾರಣಕ್ಕೂ ತಪ್ಪು ಹಾದಿಯನ್ನ ಹಿಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಇವರನ್ನ ಸ್ನೇಹಿತರಾಗ್ಬೇಕು, ಇವ್ರಿಗೆ ಸ್ನೇಹಿತರು ಬೇಕು ಅಂದ್ರೆ ಬಹಳ ಟೈಮ್ ತಗೊಳ್ತಾರೆ ಒಬ್ಬರನ್ನ ಸ್ನೇಹಿತರಾಗಿ ಸ್ವೀಕರಿಸೋದಕ್ಕೆ. ಆದ್ರೆ ವಿಪರ್ಯಾಸ ಏನು ಅಂದ್ರೆ, ಅಷ್ಟು ಟೈಮ್ ತಗೊಂಡು ಒಬ್ಬನ ಸ್ನೇಹಿತ ಅಂತ ಸ್ವೀಕರಿಸಿದ ನಂತರವೂ ಕೂಡ ಅಂತಹ ಸ್ನೇಹಿತರೇ ಇವರಿಗೆ ಯಾಮಾರಿಸೋದು.
ಹಣ ಕೊಡ್ತೀನಿ ಅಂತ ಹೇಳಿ ತಗೊಂಡು ಯಾಮಾರಿಸ್ತಕ್ಕಂಥದ್ದು, ಅಥವಾ ಇವರ ಹೆಸರಲ್ಲಿ ಶ್ಯೂರಿಟಿ ಹಾಕಿಸಿ ಯಾಮಾರಿಸುವಂಥದ್ದು, ಅಥವಾ ಒಂದು ಪ್ರೀತಿ ವಿಚಾರದಲ್ಲಿ ಯಾಮಾರಿಸುವಂಥದ್ದು. ಯಾಕಂದ್ರೆ ಕಟಕ ರಾಶಿಯವ್ರನ್ನ ಯಾಮಾರಿಸಿದ್ದು ಅಷ್ಟು ಸುಲಭವಲ್ಲ. ಒಂದ್ಸರಿ ಅವ್ರು ಯಾರನ್ನಾರು ನಂಬ್ತಾರೆ ಅಂದ್ರೆ ಬ್ಲೈಂಡ್ ಆಗಿ ನಂಬ್ಬಿಡ್ತಾರೆ. ಅದೇ ಅವರ ಮುಖ್ಯ ಸಮಸ್ಯೆ. ಆದ್ರೆ ಈ ಒಂದು ಯಾಮಾರಿಸಿದ ಮೇಲೆ ಅದರಿಂದ ಹೊರಗಡೆ ಬರ್ತಾರ ಅಂದ್ರೆ ಇಲ್ಲ, ಅದೇ ಗುಂಗಲ್ಲಿ ಗತಕಾಲದಲ್ಲಿ ಬದುಕುವಂತಹ ಮನಸ್ಥಿತಿ ಕೂಡ ಕಟಕ ರಾಶಿಯಲ್ಲಿದೆ. ಕಟಕ ರಾಶಿಯವ್ರು ಏನಾದ್ರೂ ಅಡುಗೆ ಮಾಡುವಂಥದ್ದು, ಬಹಳ ರುಚಿಕರ ಅಡುಗೆಯನ್ನ ಕಟಕ ರಾಶಿಯವರು ಮಾಡ್ತಾರೆ. ಹಾಗೆ ಇವರೇನಾದ್ರೂ ವೈದ್ಯರಾಗಿತ್ತು ಅಂದ್ರೆ, ಅಥವಾ ಸಮಾಜ ಸೇವಕರಾದಾಗ ಇವರಲ್ಲಿ ಇರ್ತಕ್ಕಂತಹ ಹೈಯೆಸ್ಟ್ ಪೊಟೆನ್ಷಿಯಲ್ ಕೂಡ ಹೊರಗಡೆ ಬರುತ್ತೆ. ಇವರ ಕೈಗುಣ, ವೈದ್ಯರಾಗಿ ಇವರ ಕೈಗುಣ ಬಹುತೇಕ ಯಶಸ್ವಿಯಾಗಿರ್ತಕ್ಕಂತಹ ಕೈಗುಣ ಈ ಒಂದು ಕಟಕ ರಾಶಿಯವರಂತೆ. ಕಟಕ ರಾಶಿಯವರು ಯಾವತ್ತಿದ್ರೂ ಸಕ್ಸಸ್ ಆಗೋದು 36ರಿಂದ 38 ವರ್ಷ ಕಳೆದ ನಂತರ. ಯಾಕಂದ್ರೆ ಇವರಿಗೆ ಅವರ ತಪ್ಪುಗಳು ಎಲ್ಲವೂ ಕೂಡ ಅರ್ಥ ಆಗ್ಬೇಕಾದ್ರೆ ಇಷ್ಟು ಅರ್ಧ ವಯಸ್ಸೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಕಟಕ ರಾಶಿಯವರು ಎಷ್ಟು ಬೇಗ ಈ ಎಲ್ಲಾ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾರೋ ಆಗ್ಲೇ ಅವರು ಸಕ್ಸಸ್ ಆಗೋದು. ಇಷ್ಟೊತ್ತು ನೀವು ಕೇಳಿದ್ದು ಸರಿ ಇದೆ ಅಂತ ನಿಮಗೆ ಅನಿಸ್ತು ಅಂದ್ರೆ ಜೈ ಮಹಾಲಕ್ಷ್ಮಿ ಅಂತ ಹೇಳಿ ಒಂದು ಕಮೆಂಟ್ ಅನ್ನ ಕೂಡ ನೀಡಿ. ಯಾಕಂದ್ರೆ ಮಹಾಲಕ್ಷ್ಮಿಯ ಕೃಪೆ ಕಟಕ ರಾಶಿಯ ಮೇಲೆ ಸದಾ ಇರಬೇಕು. ಆಗ ಮಾತ್ರ ಕಟಕ ರಾಶಿಯವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇನ್ನು ಕಟಕ ರಾಶಿಯವರಿಗೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಎದೆ, ಹೃದಯ ಇದೆಲ್ಲವೂ ಕೂಡ ಚಂದ್ರನ ಪಾರಿಪತ್ಯ ಇರತಕ್ಕಂತಹ ವಿಚಾರಗಳಾಗಿರೋದ್ರಿಂದ ಇವರಿಗೆ ಈ ರಿಲೇಟೆಡ್ ಸಮಸ್ಯೆಗಳೇ ಜಾಸ್ತಿ. ಅಂದ್ರೆ ಇವ್ರೇನಾದ್ರೂ ಮನಸ್ಸಿಗೆ ಹಚ್ಕೊಂಡು ಕೂತ್ರು ಅಂದ್ರೆ ಊಟ ಮಾಡೋದಿಲ್ಲ. ಈ ಊಟ ಸರಿಯಾಗಿ ಮಾಡದೇ ಇರೋದ್ರಿಂದ ಇವ್ರಿಗೆ ಗ್ಯಾಸ್ಟ್ರಿಕ್ ಆಗುವಂಥದ್ದಾಗಿರ್ಬೋದು, ಅಥವಾ ಒಂದು ಎಂಡೋಸ್ಕೋಪಿ ಮಾಡಬೇಕು ಅಂತಾನೆ ಹೇಳ್ಬಿಡ್ತಾರೆ ಡಾಕ್ಟರ್. ಇವರನ್ನೇನಾದ್ರು ಹೊಟ್ಟೆ ಸಮಸ್ಯೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ರೆ ಆ ಮಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಈ ಒಂದು ಕಟಕ ರಾಶಿಯವರು ಎದುರಿಸ್ಬೇಕಾಗತ್ತೆ. ಎದೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ನಿಮ್ಮ ಜಾತಕ ತೆಗೆದು ನೋಡ್ತು ಅಂದ್ರೆ ಚಂದ್ರ ಇರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಇರ್ತಾನೆ. ಯಾಕಂದ್ರೆ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದೇ ನಿಮ್ಮ ರಾಶಿಯಾಗಿರೋದ್ರಿಂದ ಲಗ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಟಕ ರಾಶಿಯವರಿಗೆ. ಹಾಗಾಗಿ ಲಗ್ನದಿಂದ ಅದು ಎಷ್ಟನೇ ಮನೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಅದಕ್ಕನುಗುಣವಾಗಿರುವ ಪರಿಹಾರವನ್ನ ಕಟಕ ರಾಶಿಯವರು ಮಾಡಬೇಕಾಗತ್ತೆ. ನೀವು ಜೀವನದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು ಅಂತ ಹೇಳಿದೆ. ಈ ಮಹಾಲಕ್ಷ್ಮಿಗೆ ಬೆಳಗ್ಗೆ 6:30 7:30 ಒಳಗಡೆ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚಬೇಕು. ಇದು ಶುಕ್ರವಾರದ ದಿನ ಮಾಡಿ ಅಥವಾ ಸೋಮವಾರದ ದಿನ ಮಾಡಿ. ಈ 2 ದಿನಗಳು ಬಹಳ ವಿಶೇಷ. ಯಾಕಂದ್ರೆ ಒಂದು ಸೋಮ ಅಂತಕ್ಕಂಥದ್ದು ಚಂದ್ರನ ಹೆಸರೇ. ಹಾಗಾಗಿ ಈ 2 ದಿನಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಂಪು ಹೂವುಗಳನ್ನ ಈ ಮಹಾಲಕ್ಷ್ಮಿಗೆ ನೀವು ಅರ್ಪಣೆಯನ್ನ ಮಾಡಬೇಕು. ಇದರಿಂದಾಗಿ ಕಟಕ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಇನ್ನು 2026 ನಿಮಗೆ ಸಕ್ಸಸ್ ಆಗ್ಬೇಕು ಅಂದ್ರೆ ಈ ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಅದೇನಪ್ಪಾ ಅಂತಂದ್ರೆ, ಮೊದಲು ವೈಯಕ್ತಿಕ ಜೀವನ ಅಥವಾ ನಿಮ್ಮ ಒಂದು ಪರ್ಸನಲ್ ಕೆರಿಯರ್ ಎಲ್ಲವೂ ಹೇಗಿರುತ್ತೆ ಅಂತ ನೋಡೋಣ. ಇನ್ನು ಕಟಕ ರಾಶಿಯವರು ಸಾಮಾನ್ಯವಾಗಿ ಪೋಷಕ ಮನೋಭಾವದ ವ್ಯಕ್ತಿಗಳು. ಅಂದ್ರೆ ನರ್ಚರಿಂಗ್ ಅಂತ ಹೇಳುವಂಥದ್ದು. ಒಂದು ಮಗುವನ್ನ ಯಾವ ತರ ಪಾಲನೆ ಪೋಷಣೆ ಮಾಡ್ತೇವಲ್ಲ, ಆ ಗುಣ ಸ್ವಭಾವ ಕಟಕ ರಾಶಿಯಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳಿದ್ದು ಡಾಕ್ಟರ್ ಅಥವಾ ನರ್ಸ್ ಆಗಿದ್ದಾಗ ಸಕ್ಸಸ್ ಆಗ್ತೀರಿ ಅಂತ ಹೇಳಿ. ಕಟಕ ರಾಶಿಯವರನ್ನ ಯಾರು ಬೇಕಾದ್ರೂ ಸುಲಭವಾಗಿ ನಂಬೋದು. ಯಾಕಂದ್ರೆ ಇವರನ್ನ ಒಂದ್ಸರಿ ನಂಬ್ತು ಅಂದ್ರೆ ಇವರು ಯಾವುದೇ ಕಾರಣಕ್ಕೂ ಯಾಮಾರಿಸುವಂತ ಬುದ್ಧಿ ಇಲ್ಲ, ಅಥವಾ ನಡು ನೀರಿನಲ್ಲಿ ಕೈ ಬಿಡುವಂತಹ ಗುಣ ಕೂಡ ಇವರಿಗಿಲ್ಲ. ನಿಷ್ಠೆಯಿಂದ ಅವ್ರಿಗೆ ವಹಿಸಿರುವಂತಹ ಕೆಲಸವನ್ನ ಸಮರ್ಥವಾಗಿ ಮಾಡ್ತಾ ಇರ್ತಾರೆ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ನಿರಂತರವಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ಇವರು ಪರಿಶ್ರಮ ಇರುವಂತಹ ವ್ಯಕ್ತಿಗಳು ಕೂಡ ಹೌದು. ಕಟಕ ರಾಶಿಯವರಿಗೆ ಯಾವ್ದಾದ್ರು ಕೆಲಸವನ್ನ ವಹಿಸಿದ್ರೆ ಅತ್ಯಂತ ಪರಿಶ್ರಮದಿಂದ ನಿಷ್ಠೆಯಿಂದ ಆ ಕೆಲಸ ಸಂಪೂರ್ಣ ಆಗುವವರೆಗೂ ಕೂಡ ಬಹಳ ಒಂದು ಜವಾಬ್ದಾರಿಯಿಂದಾಗಿ ಆ ಕೆಲಸವನ್ನ ಕೂಡ ಸಂಪೂರ್ಣ ಮಾಡ್ತಾರೆ. ಕಟಕ ರಾಶಿಯವರಿಗೆ 2026 ಬಗ್ಗೆ ಹೇಳೋದಾಯ್ತು ಅಂದ್ರೆ ಬುದ್ಧಿವಂತಿಕೆಯ ವರ್ಷ ಅಂತ ಹೇಳ್ತೇನೆ. ನಿಮ್ಮ ಬುದ್ಧಿಯನ್ನ ನೀವು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಿರೋ ಅಷ್ಟು ಚೆನ್ನಾಗಿ ನೀವು 2026ರಲ್ಲಿ ಅಭಿವೃದ್ಧಿ ಆಗ್ತೀರಿ. ಪ್ರಮೋಷನ್ ಇಷ್ಟು ವರ್ಷ ನೀವು ಹುಡುಕೊಂಡು ಹೋಗ್ತಾ ಇದ್ರಿ, ಇನ್ನು ಮೇಲೆ ನಿಮ್ಮ ಪರಿಶ್ರಮವನ್ನ ಗುರುತಿಸಿ ಪ್ರಮೋಷನ್ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಸ್ಲಿಕ್ಕೆ ಆಗಸ್ಟ್ ತಿಂಗಳು ಸೂಕ್ತವಾದ ತಿಂಗಳಾಗಿರುತ್ತೆ. ಆ ಸಂದರ್ಭದಲ್ಲಿ ಹೊಸ ವ್ಯವಹಾರಗಳನ್ನ ನೀವು ಮಾಡ್ಕೊಳ್ಳಿ. ವೃತ್ತಿಯಲ್ಲಿ ನಿಮಗೆ ಹಣಕಾಸಿನ ಒಳಹರಿವು ಅಂದ್ರೆ ಕ್ಯಾಶ್ ಫ್ಲೋ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ.
ಅದು ಅಭಿವೃದ್ಧಿಯ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರುವಂತಹವರು ಕಟಕ ರಾಶಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಶೇರ್ ಮಾರ್ಕೆಟ್ ಈ ವರ್ಷ ಸ್ವಲ್ಪ ಏರಿಳಿತಗಳನ್ನ ನೋಡೋದ್ರಿಂದ ಸ್ವಲ್ಪ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತವ್ರು ಬಹುತೇಕ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಬರೀ ನಿಮ್ಮ ಶೇರ್ ಮಾರ್ಕೆಟ್ ಮೇಲೆ ಅಲ್ಲದೆ ನಿಮ್ಮ ಖರ್ಚುಗಳ ಮೇಲೂ ಕೂಡ ಇರಬೇಕು. ಯಾಕಂದ್ರೆ ಅನಗತ್ಯ ಖರ್ಚುಗಳು ನೀವು ಮಾಡುವಂತಹ ಒಂದಷ್ಟು ಕಾಂಬಿನೇಷನ್ ಕೂಡ ಇರುವಂತದ್ದು. ಹಾಗಾಗಿ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಬಹಳ ಟೈಮ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು ಎಲ್ಲಾನ ಯೋಚನೆ ಮಾಡ್ತಾ ಇರ್ತೀರಿ, ಆದ್ರೆ ಅನಗತ್ಯ ಖರ್ಚನ್ನ ಯಾವುದೇ ಕಾರಣಕ್ಕೂ ಈ ವರ್ಷ ಮಾಡೋದಕ್ಕೆ ಹೋಗ್ಬೇಡಿ. ಗಂಡ ಹೆಂಡತಿ ನಡುವೆ ಕಲಹ ಆಗ್ತಾ ಇದ್ರೆ ಅಥವಾ ಒಂದಷ್ಟು ಬೇಜವಾಬ್ದಾರಿತನ ಅವರದ್ದು ನಿಮ್ದು ಅಂತ ಇತ್ತು ಅಂದ್ರೆ ಈ ಒಂದು ವರ್ಷ ಸ್ವಲ್ಪ ಹೊಂದಾಣಿಕೆ ಕಡೆ ಗಮನವನ್ನ ಕೊಡಬೇಕು. ಹೊಂದಾಣಿಕೆ ಇಬ್ಬರದ್ದು ಕೂಡ ಇನ್ಕ್ರೀಸ್ ಆಗ್ಲಿಕ್ಕೆ ನಿಮ್ಮ ಶ್ರಮ ಕೂಡ ಅಗತ್ಯ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನ ಇಟ್ಟು ನೀವು ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕಟಕ ರಾಶಿಯವರ ಕುಟುಂಬದಲ್ಲಿ ಈ ವರ್ಷ ಸ್ವಲ್ಪ ಸಾಮರಸ್ಯ ಅಂತಕ್ಕಂಥದ್ದು ಹೆಚ್ಚಾಗತ್ತೆ. ಒಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಇದು ಸೂಕ್ತವಾದ ವರ್ಷ. ಇನ್ನ ಪ್ರೇಮಿಗಳು ವಿಡಿಯೋ ನೋಡ್ತಾ ಇರೋಂಥವ್ರು ಈ ವರ್ಷ ಹಸಮಣೆ ಇರುವಂತಹ ಒಂದಷ್ಟು ಕಾಂಬಿನೇಷನ್ ಕೂಡ ಇದೆ. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾವನೆಗಳು, ಪ್ರಪೋಸಲ್ ಕೂಡ ಈ ವರ್ಷ ಬರಬಹುದು. ಅದು ಹುಡುಗ ಆಗಿರ್ಲಿ ಒಂದಷ್ಟು ಪ್ರಪೋಸಲ್ ಕೂಡ ಬರಬಹುದು. ಅಕ್ಟೋಬರ್ ತಿಂಗಳ ನಂತರ 2026 ಅಕ್ಟೋಬರ್ ತಿಂಗಳ ನಂತರ ವಿವಾಹ ಯೋಗಗಳು ಕೂಡ ಹೆಚ್ಚಾಗಿರುತ್ತೆ. ಈ ವರ್ಷದಲ್ಲಿ ನೀವು ನಿಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಬೇಕು. ಸಂಬಂಧಗಳ ಕಡೆ ಒಂದಷ್ಟು ಗಮನ ಅಂತಕ್ಕಂಥದ್ದನ್ನ ಕೊಡಬೇಕು. ಸಂಬಂಧಗಳನ್ನ ಬಲಪಡಿಸ್ಕೊಂಡು ನಿಮ್ಮ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆ ಗಮನವನ್ನ ಕೊಡಬೇಕು. ಆರೋಗ್ಯದ ವಿಚಾರವಾಗಿ ಈ ವರ್ಷ ಉತ್ತಮ ಫಲ ಅಂತಕ್ಕಂಥದ್ದು ನಿಮ್ಮ ಆರೋಗ್ಯದಲ್ಲಿದೆ. ಚಿಕ್ಕ ಪುಟ್ಟ ಸಮಸ್ಯೆಗಳು ಅಥವಾ ಒಂದಷ್ಟು ಜ್ವರ, ನೆಗಡಿ, ಶೀತ, ಕೆಮ್ಮು ಇವೆಲ್ಲವೂ ಕೂಡ ಈ ವರ್ಷ ಬಾಧಿಸುವಂತಹ ಲಕ್ಷಣಗಳು ನಿಮ್ಮ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯ ಈ ವರ್ಷ ಚೆನ್ನಾಗಿದೆ. ಉನ್ನತ ಶಿಕ್ಷಣ ಅಥವಾ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದ್ರೆ, ವಿದೇಶಕ್ಕೆ ಹೋಗ್ಬೇಕು ಅಂತ ಯಾರಾದ್ರೂ ವಿದ್ಯಾರ್ಥಿಗಳು ಕನಸನ್ನ ಕಾಣ್ತಾ ಇತ್ತು ಅಂದ್ರೆ ನಿಮಗೆ ಸ್ವಲ್ಪ ಮಿಶ್ರ ಫಲ ಇದೆ. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ವರ್ಷ ಅವರ ತಂದೆ ತಾಯಿಯರಿಂದ ಕೂಡ ಮಿಶ್ರ ಫಲ ಇರುವಂತದ್ದು. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ಓದುವಂಥದ್ದು ಅಗತ್ಯವಾಗುತ್ತೆ. ಇನ್ನ ವ್ಯಾಯಾಮ ಮಾಡುವಂಥದ್ದು ಅಥವಾ ಒಂದಷ್ಟು ಯೋಗಾಸನ, ಜಿಮ್ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಹೋಗಿ. ಇದರಿಂದ ನಿಮಗೆ ಲಾಭದಾಯಕವಾಗಿರುತ್ತೆ. ಹಾಗೆ ಕಟಕ ರಾಶಿಯವರು ಇಷ್ಟು ವರ್ಷದಿಂದ ಯಾರ್ಯಾರು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದೀರಿ, ನನಗೊಂದು ರೆಕಗ್ನಿಷನ್ ಇಲ್ಲ ಅಂತ ಹೇಳಿ ಯಾರ್ಯಾರು ಒದ್ದಾಡ್ತಾ ಇದ್ದೀರೋ ಅಂತವರಿಗೆ ಮಾತ್ರ ಮಾರ್ಚ್ ತಿಂಗಳ ನಂತರ ಖಂಡಿತವಾಗ್ಲೂ ಲಾಭದಾಯಕವಾಗಿರುತ್ತೆ. ಮಾರ್ಚ್ ತಿಂಗಳವರೆಗೂ ಸ್ವಲ್ಪ ಮಿಶ್ರ ಫಲಿತಾಂಶ ಇರುತ್ತೆ. ಆ ನಂತರದಲ್ಲಿ ಲಾಭ ಆಗುತ್ತೆ. ಯಾವಾಗಿಂದ ಅಂದ್ರೆ ಯುಗಾದಿ ನಂತರ ಲಾಭ ಆಗುತ್ತೆ. ಜೂನ್ ತಿಂಗಳಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಆಗ್ಲೇ ಹೇಳಿದೆ, ಅಕ್ಟೋಬರ್ ತಿಂಗಳಲ್ಲಿ ವಿವಾಹ ಯೋಗಗಳು ಕೂಡ ಪ್ರಾಪ್ತಿಯಾಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ನೋಡೋದಾಯ್ತು ಅಂದ್ರೆ, ನಾವು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರ ಜಾತಕದಲ್ಲಿ ಇರುತ್ತೆ. ಅದನ್ನ ನೋಡಿ ಅವರು ಆ ದಾರಿಯಲ್ಲಿ ಹೋಗಿರ್ತಾರೆ. ಅದರಿಂದಾಗಿ ಅವರ ಜೀವನ ಅಭಿವೃದ್ಧಿ ಆಗಿರುತ್ತೆ. ನೀವು ಕೂಡ ನುರಿತ ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸಿ ನಿಮಗೆ ಆಗುವಂತಹ ಸೂಟೇಬಲ್ ಕೆಲಸ ಯಾವುದು, ನಿಮಗೆ ಸೂಟ್ ಆಗುವಂತಹ ನಂಬರ್ ಯಾವುದು, ನಿಮಗೆ ಸೂಟ್ ಆಗುವಂತಹ ಬಣ್ಣ ಯಾವುದು ಅಂತ ತಿಳ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಳಿ. ಅದನ್ನ ಬಳಸೋದ್ರಿಂದ ನಿಮ್ಮ ಹೆಸರು ನಿಮಗೆ ಅದೃಷ್ಟ ತರ್ತಾ ಇದೆಯಾ ಇಲ್ವೋ, ಎಲ್ಲವೂ ಕೂಡ ನಿಮಗೆ ಅದೃಷ್ಟ ತರತಕ್ಕಂತಹ ವಿಚಾರಗಳೇ ಸರಿ. ಹಾಗಾಗಿ ಇದನ್ನ ಪರಿಶೀಲನೆ ಮಾಡಿಕೊಳ್ಳಿ. 2025ರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹಾಳಾಗ್ಲಿಕ್ಕೆ ಅಥವಾ ಕೊನೆ ಹಂತದವರೆಗೂ ಬಂದು ನಿಮ್ಮ ಕೆಲಸಗಳು ಕೆಡಲಿಕ್ಕೆ ಮೂಲ ಕಾರಣಗಳೇನು ಅಂತ ಗೊತ್ತಾ? ಅದು 2 ಕಾರಣಗಳು. ಒಂದು ದೈವ ಬಲ ಇಲ್ಲದೆ ಇರುವಂಥದ್ದು, ಇನ್ನೊಂದು ಜನಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಏನಾಗುತ್ತೆ, ನಮ್ಮ ಕುಟುಂಬದವರು ಅಥವಾ ನಮ್ಮ ಹಿತೈಷಿಗಳು ಅಂತ ಹೇಳಿಕೊಂಡು ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ನೇರವಾಗಿ ನಮ್ಮ ಶತ್ರುಗಳೇ ಆಗಿರ್ಬೋದು, ನಮ್ಮ ಮೇಲೆ ಯಾವಾಗ್ಲೂ ಕೆಟ್ಟ ದೃಷ್ಟಿಯನ್ನ ಇಟ್ಟಿರ್ತಾರೆ. ಯಾವಾಗ ಅಂದ್ರೆ, ನಾವೇನೋ ಕೆಲಸ ಕಾರ್ಯವನ್ನ ಮಾಡ್ಬೇಕು ಅನ್ಕೊಂಡು ಎಲ್ಲರ ಹತ್ರ ವಿಚಾರವನ್ನ ಡಿಸ್ಕಸ್ ಮಾಡ್ತಾ ಇರ್ತೇವೆ, ಹೇಗ್ ಮಾಡಬಹುದು ಅಂತ ಹೇಳಿ. ಕೆಲಸ ಆಗೋದಕ್ಕಿಂತ ಮುಂಚೆನೇ ಮಾತಾಡ್ತಾ ಇರ್ತೇವೆ. ಆಗ ಏನಾಗುತ್ತೆ, ಈ ಜನಗಳು ಹೊಟ್ಟೆ ಕಿಚ್ಚಿನಿಂದ ಆಗಿರ್ಬೋದು ಅಥವಾ ಅವ್ರು ನನ್ನಿಂದ ಮುಂದೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ
ಕೆಲವೊಬ್ಬರು ಆ ರೀತಿಯಾಗಿರ್ತಕ್ಕಂತಹ ಯೋಚನೆಗಳನ್ನ ಮಾಡಿದಾಗ ನಮ್ಮ ಜೀವನ ಅಭಿವೃದ್ಧಿಯಾಗದಿರಲಿ, ಅವರ ಒಂದು ಕೆಟ್ಟ ದೃಷ್ಟಿಗಳು ಇದನ್ನೇ ನರದೃಷ್ಟಿ ಅಂತ ಹೇಳ್ತಕ್ಕಂಥದ್ದು. ಈ ನರದೃಷ್ಟಿ ಬಂದಾಗ ಖಂಡಿತವಾಗ್ಲೂ ಕೆಲಸ ಹಾಳಾಗುತ್ತೆ. ಇದಕ್ಕೆ ಪರಿಹಾರ ಏನು? ಖಂಡಿತವಾಗ್ಲೂ ಹೇಳ್ತೇನೆ. ಇದರ ಜೊತೆಯಲ್ಲಿ ದೈವಬಲ ಯಾವಾಗ ಇರುತ್ತೆ? ನಾವು ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದಾಗ ನಮಗೆ ಎಲ್ಲಾ ರೀತಿ ದೈವಬಲ ಇರುತ್ತೆ ಅಂತಲ್ಲ. ಒಂದು ನಮಗೆ ದೇವರ ಅನುಗ್ರಹ ಅಂತಕ್ಕಂಥದ್ದು, ದೇವರ ದೃಷ್ಟಿ ನಮ್ಮ ಮೇಲೆ ಇರಬೇಕಾಗತ್ತೆ. ಇದಕ್ಕೆ ಮೂಲವಾಗಿ ನಮ್ಮ ಒಂದು ಜಾತಕಗಳು ಬಲಿಷ್ಠವಾಗಿದ್ದಾಗ, ಈ ಒಂದು 9 ಗ್ರಹಗಳು ನಮ್ಮ ಜಾತಕದಲ್ಲಿ ಒಳ್ಳೆ ಪೊಸಿಷನ್‌ಗಳಲ್ಲಿದ್ದಾಗ ನಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದಿರುತ್ತೆ. ಈ ಅದೃಷ್ಟ ಇಲ್ಲದೆ ಇರುವಾಗ ಅಥವಾ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೇ ಇರುವಾಗ ಹಲವಾರು ಸಮಸ್ಯೆಗಳು ನಮ್ಮ ಎದುರು ಬಂದು ನಿಲ್ತದೆ. ಆ ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ಒಂದು ಮುಗಿದ್ರೆ ಇನ್ನೊಂದು ಸಮಸ್ಯೆ ಬರ್ತಕ್ಕಂಥದ್ದು. ಇದಕ್ಕೂ ಕೂಡ ವಿಶೇಷವಾಗಿರತಕ್ಕಂತಹ ಪರಿಹಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ಕೂಡ ಕ್ರಿಸ್ಟಲ್‌ಗಳ ಬಗ್ಗೆ ನಾನು ಹಿಂದೆ ಬಹಳಷ್ಟು ಸಾರಿ ಹೇಳಿದ್ದೇನೆ. ಈ ಎಡಗೈಗೆ ವಿಶೇಷವಾಗಿ ಈ 4 ಮಣಿಗಳು ಅದು ಬಂದು ಧನ ಆಕರ್ಷಣೆ ಆಗ್ಲಿಕ್ಕೆ, ನಮಗೆ ಅದೃಷ್ಟ ಇರಲಿಕ್ಕೆ, ಗುರುಬಲ ಪ್ರಾಪ್ತಿ ಆಗ್ಲಿಕ್ಕೆ ಎಲ್ಲವೂ ಕೂಡ ಎಡಗೈಯಲ್ಲಿ ಈ 4 ಮಣಿಗಳ ಬ್ರೇಸ್ಲೆಟ್ ಅನ್ನ ನೀವೆಲ್ಲರೂ ಕೂಡ ಧರಿಸ್ಕೊಳ್ಳಿ. ಜೊತೆಯಲ್ಲಿ ಈ 3 ಮಣಿಗಳ ಬ್ರೇಸ್ಲೆಟ್ಗಳು ದುಷ್ಟಶಕ್ತಿ ಆಗಿರ್ಬೋದು, ಮಾಟ ಮಂತ್ರ ಸಮಸ್ಯೆಗಳಾಗಿರ್ಬೋದು, ಎಲ್ಲದರಿಂದ ರಕ್ಷಣೆ ನಿಮಗೆ 100% ಸಿಗುತ್ತೆ. ಹಾಗೂ ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕೆಲಸ ಆದ್ರೂ ಕೂಡ ಕೊನೆ ಹಂತದವರೆಗೂ ಬಂದು ಹಾಳಾಗ್ತಾ ಇದ್ರೆ ಖಂಡಿತವಾಗ್ಲೂ ಗ್ಯಾರಂಟಿಯಿಂದ ಹೇಳ್ತೇನೆ, ನಿಮ್ಮ ಕೆಲಸ ಕೂಡ ಅಭಿವೃದ್ಧಿ ಆಗುತ್ತೆ. ಅದನ್ನ ತಾವೆಲ್ಲರೂ ಕೂಡ ಧರಿಸ್ಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡೋ ಮುಖಾಂತರದಲ್ಲಿ ಮಾಹಿತಿಗಳನ್ನು ಕೂಡ ನೀವು ಪಡ್ಕೊಳ್ಬಹುದು. 2026 ಕಟಕ ರಾಶಿಯವರದ್ದು ಅಭಿವೃದ್ಧಿ ಆಗ್ಲಿಕ್ಕೆ ಮಾಡಬೇಕಾಗಿರುವ ಪರಿಹಾರಗಳೇನು ಅಂತ ನೋಡೋದಾಯ್ತು ಅಂದ್ರೆ, ಕಟಕ ರಾಶಿಯವರು ಪ್ರತಿದಿನ ಅಥವಾ ಅಟ್ಲೀಸ್ಟ್ ಶನಿವಾರ ದಿವಸ ಶಿವನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಅರ್ಚನೆಯನ್ನ ಮಾಡಿಸ್ಕೊಂಡು ಬರಬೇಕು. 2026 ನಿಮ್ಮದು ಸಕ್ಸಸ್ಫುಲ್ ಆಗಿರ್ಲಿಕ್ಕೆ ಸೋಮವಾರದ ದಿನ 9 ಸೋಮವಾರಗಳ ಕಾಲ ಉಪವಾಸ ಮಾಡುವಂಥದ್ದು ನಿಮಗೆ ವೈಯಕ್ತಿಕ ಜೀವನ ಅಥವಾ ಕೆರಿಯರ್ ಸಕ್ಸಸ್ ಕೊಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಫಲಹಾರಗಳನ್ನ ತಿನ್ಬಹುದು ಅಥವಾ ಒಂದು ಹೊತ್ತಿನ ಊಟವನ್ನಾದ್ರೂ ಮಾಡಿಕೊಂಡು ಈ ಉಪವಾಸವನ್ನ ಮಾಡಿ ಶುಭದಾಯಕವಾಗಿರುತ್ತೆ. ಸೋಮವಾರದ ದಿನ ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನ ಕೂಡ ದಾನವಾಗಿ ಕೊಡಬೇಕು. ಇದರಿಂದ ನಿಮ್ಮ ಒಂದಷ್ಟು ಕರ್ಮಾನುಸಾರವಾಗಿ ಬಂದ ಫಲಗಳು ಕೂಡ ಕಮ್ಮಿಯಾಗಿ ಜೀವನ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಸುತ್ತಮುತ್ತಲಿನ ಪರಿಸರ ಅಂದ್ರೆ ನಿಮ್ಮ ಮನೆಯ ಒಳಗಾಗಿರ್ಬೋದು, ಮನೆಯ ಹೊರಗಾಗಿರ್ಬೋದು, ಪರಿಸರವನ್ನ ಆದಷ್ಟು ಶುಭ್ರವಾಗಿಟ್ಟುಕೊಳ್ಳಿ. ಇದೇ ನಿಮಗೆ ಲಾಭದಾಯಕವಾಗಿ ಲಾಭವನ್ನ ಕೊಡುವಂತಹ ವಿಚಾರಗಳು. ಇದು 2026 ಸಾಲಿನ ವರ್ಷ ಭವಿಷ್ಯವಾಗಿತ್ತು. ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ನಿಮಗೆ ಅನುಗ್ರಹವನ್ನ ಮಾಡಲಿ. ಅಂದುಕೊಂಡ ಕೆಲಸ ಕಾರ್ಯ ಎಲ್ಲ ಸಕ್ಸಸ್ ಆಗ್ಲಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.